अच्छा 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 ಹಿಂಗೆ ನಗಿಸ್ತಾರೆ ಸಕ್ರೆ MSP ಏರಿಸಬೇಕನ್ನೋದು ಪ್ರಸ್ತಾವನೆ ಇದೆ. ಆದರೆ ಈಗ ನಾವು 20 ಲಕ್ಷ ಪರಿಣಾಮ ಏನಾಗ್ತದೆ ಸ್ವಲ್ಪ ಗುರಿ ಜಾಸ್ತಿ ಮೊಬೈಲ್ ಇರ್ಬೋದು. ಅದಕ್ಕೆ ಗ್ರಾಹಕರದ್ದು ಕಟ್ ಮಾಡ್ರಿ ಇಲ್ಲಂದ್ರೆ ನಾವು ಏರ್ಪೋರ್ಟ್ ಬಂದ್ ಮಾಡಿಬಿಟ್ಬಿಡ್ತೀರಿ. ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ, ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಹುಬ್ಬಳ್ಳಿಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತಂದ್ರೆ, ಮೊನ್ನೆ ಕುರ್ಲಾಪುರ ಕ್ರಾಸ್ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯದಿಂದ ಒತ್ತಾಯ ಮಾಡಿ ಗಟ್ಟಿಯಾದ ಹೋರಾಟಕ್ಕೆ 3,300 ರೂಪಾಯಿ ಬೆಲೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಎಲ್ಲ ಫ್ಯಾಕ್ಟರಿ ಮಾಲೀಕರು ಕೂಡ ಭಾಗಿ, ಸರ್ಕಾರ ಕೂಡ ಭಾಗಿ ನಮಗೆ ರೈತರಿಗೆ ಗೌರವ ಕೊಟ್ಟು 3,300 ಕೊಟ್ಟಿರ್ತಾರೆ. ಆದರೆ ಫ್ಯಾಕ್ಟರಿಯವರು ಏನು ಹೇಳ್ತಾರೆ, MSP ಹೆಚ್ಚು ಮಾಡಿರಿ, ಸಕ್ಕರೆ ರೇಟ್ ಹೆಚ್ಚು ಮಾಡಿ, ನಾವಿನ್ನೂ ಹೆಚ್ಚಿಗೆ ರೇಟ್ ಕೊಡ್ಬೋದು ಅಂತ ಹೇಳ್ತಾ ಇದ್ರು ನೆಪವನ್ನು. ಆದರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. MSPಯನ್ನು 41 ರೂಪಾಯಿಗೆ ಹೆಚ್ಚಳ ಮಾಡಬೇಕು, ಸಕ್ಕರೆ ರೇಟನ್ನು. ಅದನ್ನು ಮಾಡಿದರೆ ಅದೇ ರೀತಿಯಾಗಿ ಇಥನಾಲ್ ಕೂಡ ಹೆಚ್ಚಿಗೆ ಖರೀದಿಯನ್ನು ಮಾಡಬೇಕು. 2019ರಿಂದ ಅದೇ ರೇಟ್ ಇರತಕ್ಕಂಥದ್ದು. ಇಥನಾಲ್ ಕೂಡ ಹೆಚ್ಚಾಗಬೇಕು, MSP ರೇಟ್ ಹೆಚ್ಚಾಗಬೇಕು. ಮತ್ತು FRP ಏನು 3,550 ರೂಪಾಯಿ ಇಟ್ಟಿದ್ದಾರೆ, ಅದು 5,000 ಆಗಬೇಕಂತಕ್ಕಂಥ ಒತ್ತಾಯವನ್ನು ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಇವತ್ತಿನ ದಿನ ಅವರ ಮನೆಯಲ್ಲಿ ಮನವಿಯನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವೇನು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಳ್ತೀವಿ ಅಂತಂದರೆ, ನಾವು ಈ ಭಾಗದ ಎಲ್ಲ ಪಕ್ಷಾತೀತವಾಗಿ ಎಲ್ಲ MP ಗಳಿಗೆ ಮನವಿಯನ್ನು ಕೊಡ್ತೀವಿ. ಮುಂದಿನ ದಿನಮಾನದೊಳಗೆ ಕೇಂದ್ರ ಸರ್ಕಾರ ಸಚಿವರು ಏನಾದರೂ ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡದೇ ಇದ್ದರೆ, ರೈತ ಅಹೋರಾತ್ರಿ ಧರಣಿ ಯಾವುದೋ ಸರ್ಕಲ್ ಒಳಗೆ ಮಾಡೋದಿಲ್ಲ, ಏನು ಕರ್ನಾಟಕದ ಎಲ್ಲ ಜಿಲ್ಲೆಗಳು ಎಲ್ಲ ಹಳ್ಳಿಗಳಿಂದ ಏನು ಮಿರಜ್ ಟ್ರೇನ್ ಬರ್ತದಲ್ಲ, ರೈಲ್ವೆ ಚಳವಳಿಯನ್ನು ಮಾಡಿ ರೈಲ್ವೆ ಒಳಗೆ ಹತ್ತಿ ದೆಹಲಿಗೆ ಹೋಗಿ ನಿರಂತರವಾಗಿರ್ತಕ್ಕಂಥ 16 ಲಕ್ಷ ಜನ ನಾವು ರೈತರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ, ಧರ್ಮಾತೀತ, ಜಾತ್ಯತೀತವಾಗಿ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳು ಪಕ್ಷಾತೀತ, ಜಾತ್ಯತೀತವಾಗಿ ಒಂದಾಗಿ ನಾವೆಲ್ಲ ಒಗ್ಗಟ್ಟಾಗಿ ದೆಹಲಿಗೆ ರೈಲು ಬರೋ ಚಳವಳಿಯನ್ನು ಮಾಡಿ ಗಾಂಧಿ ಪ್ರತಿಬಿಂಬದ ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಎಚ್ಚರಗೊಂಡು ಈ ಭಾಗದ ಎಲ್ಲ MP ನಾವು ಮನವಿ ಕೊಡ್ತಾ ಇದ್ದೀವಿ. ಯಾವ ರೀತಿ ಅಂತಂದ್ರೆ, ರೈತ ಅಧೋಗತಿಗೆ ಹೋಗ್ತಾ ಇದ್ದಾನೆ, GST ಹೆಚ್ಚಾಗ್ಯದ, ಎಲ್ಲರ ರೇಟ್ ಹೆಚ್ಚಾಗ್ತದೆ, ಎಲ್ಲ ವಸ್ತುಗಳು ಎಲ್ಲವೂ ಕಡಿಮೆ ಆಗಬೇಕು, MSP ಹೆಚ್ಚಾಗಬೇಕು, ಇಥನಾಲ್ ಖರೀದಿ ಹೆಚ್ಚಾಗಬೇಕು. ಏನು ಗುಜರಾತ್ ಮಾದರಿ ಒಳಗದ ಆ ರೀತಿ ಇಥನಾಲ್ ಹೆಚ್ಚಾಗಬೇಕು. ಮತ್ತು FRP ರೇಟ್ ಏನದ 3,500, ಅದು ಕೂಡ ಹೆಚ್ಚಾಗಿ 5,000 ಆಗಬೇಕು. ಆಗದೇ ಇದ್ರೆ ಮುಂದಿನ ದಿನಮಾನದೊಳಗೆ ಏನು ದೆಹಲಿ ಮಾದರಿ, ಕೊಲ್ಲಾಪುರ ಮಾದರಿ ಅಂತೇಳಿ ಇವತ್ತು ದೇಶಕ್ಕೆ ಮಾದರಿ ಆಗ್ಯದ. ನಾವು ಕರ್ನಾಟಕದ 31 ಜಿಲ್ಲೆಗಳಿಂದ 16 ಲಕ್ಷ ಜನ ರೈತರು ಒಗ್ಗಟ್ಟಾಗಿ ರೈಲು ಬರೋ ಚಳವಳಿಯನ್ನು ಮಾಡಿ ದೆಹಲಿಗೆ ಹೋಗಿ ಗಾಂಧಿ ಪ್ರತಿಮೆ ಮುಂದೆ ನಿರಂತರವಾಗಿ ಪ್ರತಿಭಟನೆ ಮಾಡಿ MSP ಹೆಚ್ಚಾಗುವವರೆಗೂ ನಾವು ಪ್ರತಿಭಟನೆ ಹಿಂತಕ್ಕೊಳ್ಳದೆ ರೀತಿಯೊಳಗೆ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಆಗಬೇಕಂತ ಅದಕ್ಕೆಲ್ಲರೂ ಕೂಡ ಎಚ್ಚರಗೊಂಡು ಚರ್ಚೆಯನ್ನು ಮಾಡಿ ಸಾಮರಸ್ಯವಾಗಿ ಈ ಒಂದು ಸಮಸ್ಯೆನ ಬಗೆಹರಿಸಬೇಕಂತೇಳಿ ನಾನು ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ.